ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತು ಕೆಲವು ಕ್ಲಿಪ್ಪಿಂಗ್ಸ್ನ ನಿಮಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬವನ್ನು ಯಾವ ರೀತಿ ಆಚರಿಸಿದ್ವಿ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಕೆಲವು ಎಲ್ಲ ದೇ ಆರ್ ಸಮ್ ಆಫ್ ಅವರ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಕಂಫರ್ಟೇಬಲ್ ವಿತ್ ದ ಕ್ಯಾಮ್ರಾ ಆ್ಯಂಡ್ ಕೆಲವರೆಲ್ಲ ಕಂಫರ್ಟಬಲ್ ಆಗಿಲ್ಲ. ಸೊ ದ್ಯಾಟ್ ನಾನು ಕೆಲವು ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವೆಲ್ಲರೂ ಯುಗಾದಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಿದ್ರಿ ಅಂತ ನನ್ನ ಜೊತೆಲಿ ಶೇರ್ ಮಾಡ್ಕೋಬೋದು ಕಾಮೆಂಟ್ ಸೆಕ್ಷನಲ್ಲಿ ಬಂದು. ಇವರು ನನ್ನ ಹಸ್ಬೆಂಡ್, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ನಾವಿಬ್ಬರು ಈ ರೀತಿ ಕೆಲವು ಪಿಕ್ಸ್ನ ತಗೊಂಡಿದ್ವಿ. ಅವರು ಟ್ರೆಡಿಷ್ನಲ್ ಆಗಿ ಈ ರೀತಿ ಈ ಟೀ ಶರ್ಟ್ ನನ್ನ ಹಸ್ಬೆಂಡ್ಗೆ ನನ್ನ ಬ್ರದರ್ ಗಿಫ್ಟ್ ಮಾಡಿದ್ದು. ನಾನು ಈ ರೀತಿ ಅವರಿಗೆ ಬೇವು ಬೆಲ್ಲವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಂಡೆ. ಸೊ ಸಂಪ್ರದಾಯಬದ್ಧವಾಗಿ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬವನ್ನು ನಾವು ಆಚರಣೆ ಮಾಡಿದ್ವಿ. ನನ್ನ ಹಸ್ಬೆಂಡ್ ಕೂಡ ತುಂಬ ಖುಷಿಯಾಗಿ ನಮ್ಮ ಜೊತೆಯಲ್ಲಿ ಅವರು ಕೂಡ ಮಿಂಗಲ್ ಆಗಿ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವಿ. ಈ ಒಂದು ಡ್ರೆಸ್ ನನ್ನ ಬ್ರದರ್ ನನ್ನ ಮಗನಿಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ. ಇದು ನನ್ನ ಬ್ರದರ್ನ ಫ್ಯಾಮಿಲಿ, ಅವರ ವೈಫ್ ಹಾಗೂ ನನ್ನ ಅಳಿಯ, ಪುಟ್ಟ ಅಳಿಯ. ಒಬ್ರಿಗೊಬ್ಬರು ನಾವು ಈ ಹಬ್ಬಕ್ಕೆ ಬಟ್ಟೆಗಳನ್ನು ಎಕ್ಸ್ಚೇಂಜ್ ಗಿಫ್ಟಿಂಗ್ ಆಗಿ ಕೊಡ್ತೀವಿ. ಅಂದರೆ ದೊಡ್ಡವರಿಂದ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳಲ್ಲ. ಬಟ್ ಈ ಒಂದು ವರ್ಷ ನನ್ನ ಬ್ರದರ್ ದೊಡ್ಡವರಿಗೆಲ್ಲ ಅಂದರೆ ಗಂಡು ಮಕ್ಕಳಿಗೆ ಮಾತ್ರ ಬಟ್ಟೆಗಳನ್ನು ಕೊಟ್ಟರು, ಹೆಣ್ಮಕ್ಳಿಗೆ ಏನು ಕೊಡಲಿಲ್ಲ. ನೋಡಿದ ಕಣ್ಣಳಿಯ ನನ್ನ ಮಗ ಇದು ಫಸ್ಟ್ ಡೇದಾಗಿತ್ತು. ನೆಕ್ಸ್ಟ್ ಡೇ ನಾನು ಈ ಸ್ಯಾರಿನ ಬ್ಲೌಸ್ ಸ್ಟಿಚ್ ಮಾಡಿಸಿ ರೆಡಿ ಮಾಡಿಸಿ ಇದನ್ನ ವೇರ್ ಮಾಡ್ಕೊಂಡಿದ್ದೆ. ಇದು ರಂಗೋಲಿ, ನನ್ನ ಬ್ರದರ್ ಮನೆಯ ರಂಗೋಲಿ. ನಮ್ಮ ಮನೆಯ ಮುಂದಿನ ರಂಗೋಲಿ ನಾನು ಶೂಟ್ ಮಾಡ್ಕೊಳ್ಳಿಲ್ಲ. ಇದು ನಮ್ಮ ಮನೆಯ ಪೂಜೆ ಆಚರಣೆ, ಅಡುಗೆ ಎಲ್ಲ ದೇವರಿಗೆ ನೈವೇದ್ಯ ಮಾಡಿ ರೆಡಿ ಮಾಡಿದ್ದು. ತುಂಬ ಚೆನ್ನಾಗಿ ನಡೀತು ಈ ವರ್ಷದ ಹಬ್ಬ. ಬಟ್ ಒಂದು ಕೊರತೆ ಅಂದರೆ ಡ್ಯಾಡಿ ಇಲ್ಲದೆ ಇರುವಂತಹ ಕೊರತೆ ತುಂಬಾ ಕಾಡ್ತು. ಎಲ್ಲ ಒಟ್ಟಿಗೆ ಸೇರಿ ಕೂಡ ಊಟ ಮಾಡಿದರು. ಇದು ನಮ್ಮ ಬ್ರದರ್ ಮನೆಯ ಪಿಕ್, ಅವರ ಫ್ಯಾಮಿಲಿಯ ಪಿಕ್ ಇದು. ನೆಕ್ಸ್ಟ್ ಡೇ ಈ ರೀತಿ ನಾನು ರೆಡಿಯಾಗಿದ್ದೆ. ಸ್ಯಾರಿ ನಿಮ್ಗೆ ತೋರಿಸಿದ್ನಲ್ಲ, ಅದೇ ಸ್ಯಾರಿ ನನ್ನ ಹಸ್ಬೆಂಡಿಗೆ ನಾನು ಗಿಫ್ಟ್ ಮಾಡಿರೋಂತಹ ಒಂದು ಕುರ್ತಿ. ಒಂಥರ ಟ್ವಿನಿಂಗ್ ಆಗಿ ಪೇರಪ್ ಆಗಿತ್ತು. ತುಂಬ ಚೆನ್ನಾಗಿ ನಾವು ರೆಡಿಯಾಗಿದ್ವಿ. ಟ್ರೆಡಿಷ್ನಲ್ ಆಗಿ ಕ್ಲಾಸಿಯಾಗಿ ರೆಡಿಯಾಗಿದ್ವಿ. ನಾನು ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ತುಂಬ ಕ್ಲಾಸಿಯಾಗಿ. ಈ ಒಂದು ಯುಗಾದಿ ಹಬ್ಬದ ದಿನ ಹಾಗೆ ರೆಡಿಯಾಗಬೇಕು ಅಲ್ವಾ. ಹಬ್ಬದ ಆಚರಣೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ನಿಮ್ಮ ಮನೆಯಲ್ಲಿ ಯಾವ ರೀತಿ ನೀವು ರೆಡಿಯಾಗಿದ್ರಿ, ಯಾವ ರೀತಿ ಆಚರಣೆ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸೋದನ್ನ ಮರಿಬೇಡಿ. ಇದು ಚಂದ್ರ ದರ್ಶನದ ಟೈಮ್. ಈ ಒಂದು ಪಿಕ್ಸ್ ತೆಗೆದಿರೋದೆಲ್ಲ ನನ್ನ ಮಗ ಹಾಗೂ ನನ್ನ ಚಿಕ್ಕ ಸಿಸ್ಟರ್. ತುಂಬ ಖುಷಿ ಆಯಿತು ಈ ವರ್ಷ ಮಾತ್ರ. ಬಟ್ ಈಗಾಗಲೇ ನಾನು ಹೇಳಿರೋ ಹಾಗೆ ಡ್ಯಾಡಿ ಇಲ್ಲದ ಕೊರಗು ಮಾತ್ರ ಕಾಡ್ತಾಯಿತ್ತು. ಇದು ನನ್ನ ದೊಡ್ಡ ಬ್ರದರ್ನ ಮಗ, ನನ್ನ ದೊಡ್ಡ ಅಳಿಯ. ಇದು ನನ್ನ ಮಗ, ನಾನು, ನನ್ನ ಹಸ್ಬೆಂಡ್. ನಾವಿಬ್ಬರು ಗ್ರೀನ್, ಅವನು ಕಾಂಟ್ರಾಸ್ಟ್ ರೆಡ್. ಚೆನ್ನಾಗಿ ಅನಿಸ್ತಿತ್ತು. ಇದು ನಮ್ಮ ಫ್ಯಾಮಿಲಿ ಫೋಟೋ. ಮಮ್ಮಿ ಮಾತ್ರ ಮಿಸ್ಸಿಂಗ್, ನಾವು ಕೂಡ ಮಿಸ್ಸಿಂಗ್. ನಾನೇ ಫೋಟೋ ತೆಗೆದಿದ್ದಕ್ಕೆ ನಾನು ಮಿಸ್ಸಿಂಗ್ ಆಗಿದ್ದೀನಿ. ನನ್ನ ಹಸ್ಬೆಂಡ್ ಕೂಡ ನನ್ನ ಜೊತೆಲೇ ಇದ್ದರು. ಹಿ ವಾಸ್ ಟೆಲ್ಲಿಂಗ್ ದ ಆ್ಯಂಗಲ್ ಆಫ್ ದ ಫೋಟೋ. ಇದು ಈ ಫೋಟೋದ ಮುಂದೆ ಇರೋದು ನನ್ನ ನೇಬರ್ ಅಕ್ಕ ಹಾಗೂ ಅವರ ಮಗಳು. ಹಿಂದ್ಗಡೆ ನಮ್ಮ ಫ್ಯಾಮಿಲಿ. ಇವರು ಕೂಡ ಪಾರ್ಟ್ ಆಫ್ ದ ಫ್ಯಾಮಿಲಿ. ಆ ನೇಬರ್ ಅಕ್ಕ ಕೂಡ ಆಗಿಬಿಟ್ಟಿದ್ದಾರೆ. ಶಿ ಈಸ್ ಮೋರ್ ದ್ಯಾನ್ ಮೈ ಸಿಸ್ಟರ್ ಅಂತಲೇ ಹೇಳ್ಬೋದು. ಇದು ನಮ್ಮ ಮನೆಯ ಪುಟಾಣಿ ಮಕ್ಕಳು. ಇದು ಚಂದ್ರ ದರ್ಶನ ಮಾಡುವಂತಹ ಕಾತುರ. ಈ ವರ್ಷ ಮಾತ್ರ ಚಂದ್ರ ತುಂಬ ಕಾಡಿಸ್ಬಿಟ್ಟ. ಯಾಕಂದರೆ ಕ್ಲೌಡಿಯಾಗಿತ್ತು, ತುಂಬಾ ಕ್ಲೌಡಿಯಾಗಿತ್ತು. ಇದು ನನ್ನ ಹಸ್ಬೆಂಡ್ ನಾನು ಕದ್ದು ಮುಚ್ಚೆ ನೋಡ್ತಾ ಇದ್ದೀನಿ. ಇದು ಕೂಡ ನನ್ನ ಮಗ ತೆಗೆದಿರೋಂಥ ಫೋಟೋ. ಇದು ನನ್ನ ಮಗ ಫೋಸ್ ಕೊಡ್ತಾ ಇದ್ದಾನೆ. ಬಟ್ ಇದು ಫೋಸ್ ಅಂತ ಹೇಳಲ್ಲ ನಾನು, ಇದು ರ್ಯಾಂಡಮ್ ಆಗಿ ನಾನು ತೆಗೆದಿರೋಂಥ ನ್ಯಾಚುರಲ್ ಫೋಟೋ. ಇದು ಕೂಡ ನಾನು ಜಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನ್ಯಾಚುರಲ್ ಆಗಿ ಜಸ್ಟ್ ನಿಂತಿದ್ದೆ, ಯಾರನ್ನೂ ನೋಡ್ತಾ ನಿಂತಿದ್ದೆ. ನನ್ನ ಮಗ ತೆಗೆದಿರೋಂಥ ಫೋಟೋ ಇದು. ಈ ದೇವಸ್ಥಾನದ ಹತ್ರ ನಾನು ನನ್ನ ಹಸ್ಬೆಂಡ್ ಕೂತಿರುವಾಗ ನನ್ನ ಮಗ ಒಂದು ಪಿಕ್ ತೆಗ್ದ. ನಮ್ಮ ಮನೆಯ ಹತ್ತಿರ ಅಲ್ಲ, ನಮ್ಮ ಚಿತ್ರದುರ್ಗದಲ್ಲಿರುವಂಥ ದೇವಸ್ಥಾನಕ್ಕೆ ನಾನು, ನನ್ನ ಹಸ್ಬೆಂಡ್, ನನ್ನ ಮಗ ಹೋಗಿ ಬಂದ್ವಿ. ಆಫ್ಟರ್ ಚಂದ್ರ ದರ್ಶನ ಹೋಗಿ ಬಂದಿರೋಂಥ ಫೋಟೋ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂಡಿ ಹೋಗಿದ್ವಿ. ಅವರು ಯಾಕೋ ಫೋಟೋಗೆ ಬರಲಿಲ್ಲ, ದೇವರ ಸಮ್ ಬ್ಯುಸಿ. ಅವರು ಫ್ಯಾಮಿಲಿ ಫೋಟೋಸ್ ಹಾಕೋದ್ರಲ್ಲಿ ಅವ್ರು ಬ್ಯುಸಿ ಇದ್ದರು. ದೇವರ ದರ್ಶನ ಆದ ನಂತರ ಇದು ಅಲ್ಲೇ ನಾನು ನನ್ನ ಹಸ್ಬೆಂಡ್ ಕಾಲಿಗೆ ಮತ್ತೊಂದು ಸಲ ಬಿದ್ದೆ. ಅವ್ರ ಕಾಲು ಮುಗಿದು ನಾನು ಆಶೀರ್ವಾದ ಪಡ್ಕೊಂಡೆ. ಪ್ರಾಂಪ್ಟೆಡ್ ಟು ಸೇ ಐ ಲವ್ ಮೈ ಹಸ್ಬೆಂಡ್ ಅ ಲಾಟ್. ಅವರ
ಏನೋ ಗೊತ್ತಿಲ್ಲ. ಇದು ನಮ್ಮ ಬ್ರದರ್ ಮನೆಗೆ ನಾವು ಊಟಕ್ಕೆ ಅಂತ ಹೋಗಿದ್ವಿ. ಅವ್ರ ಮನೇಲಿ ನಮಗೆ ಇನ್ವೈಟ್ ಮಾಡಿದರು ನಾನ್ ವೆಜ್ ಮಾಡಿ. ಅಲ್ಲಿ ನಾನ್ ವೆಜ್ಗಿಂತ ಮುಂಚೆ ಅಮ್ಮ ಸ್ವಲ್ಪ ಪಕೋಡ ಎಲ್ಲ ಮಾಡಿಕೊಟ್ರು. ಅಲ್ಲಿ ತಗೊಂಡಂಥ ಒಂದು ಕ್ಲಿಪ್ಪಿಂಗ್ ಅಷ್ಟೇ. ಎಸ್, ಇದು ನನ್ನ ಮತ್ತು ನನ್ನ ಹಸ್ಬೆಂಡ್ ಫೋಟೋ. ಈ ರೀತಿ ಆಯಿತು ನಮ್ಮ ಮನೆಯ ಒಂದು ಯುಗಾದಿ ಹಬ್ಬ. ಊಟದ ಒಂದು ಕ್ಲಿಪ್ಪಿಂಗ್ ಕೂಡ ತೋರಿಸ್ತೀನಿ.